ನಮಸ್ಕಾರ ಎಲ್ಲರಿಗೂ ಮಾಮಿ ಸಂಡಾಗೆ ಸ್ವಾಗತ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಮೇಲೆ ಕಾಣಿಸ್ತಾ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇವತ್ತಿನ ವಿಲಾಗ್ ಸ್ಪೆಷಲ್ ನಾವು ಹೋಗಿದ್ದಂಥ ಕಡಲೆಕಾಯಿ ಪರ್ಸೆ ಒಂದು ನೋಟ. ಹಲೋ, ಎಲ್ಲೋಗ್ತಿದ್ದೀವಿ? ಕಡಲೆಕಾಯಿ ಪರ್ಸೆಗೆ ಬನ್ನಿ ಬನ್ನಿ ಹೋಗೋಣ. ಬಹಳ ಕುತೂಹಲದಿಂದ ಬೆಳಗ್ಗೆನೆ ಕಡಲೆಕಾಯಿ ಪರ್ಸೆಗೆ ಹೊರಟ್ವಿ. ಈ ಸತಿ ನಮ್ಮ ಜೊತೆ ಬಂದಿರೋಂಥ ಒಂದು ಸ್ಪೆಷಲ್ ಗೆಸ್ಟ್ ನಮ್ಮ ಪುಟಾಣಿ ಮಾನ್ಯ. ಸ್ಕೂಲ್ಗೆ ರಜೆ ಇದ್ದಿದ್ದರಿಂದ ಈ ಸರಿ ನಮ್ಮ ಜೊತೆ ಕಡಲೆಕಾಯಿ ಪರ್ಸೆಗೆ ಬಂದಿದ್ಲು ನಮ್ಮ ಬಂಗಾರಿ. ನಮಗೋಸ್ಕರ ಅಮ್ಮ ಮಗಳಿಬ್ರು ಬೇಗನೆ ಬಂದು ವೆಯ್ಟ್ ಮಾಡ್ತಾ ಇದ್ರು. ನಮ್ಮನ್ನ ಬಿಟ್ಟು ಬಂದಿದ್ದಾರೆ ಪರ್ಸೆಗೆ. ಗಾಡಿ ನಿಲ್ಸಿ ಹೊರಟು ನಮಗೆ ಇನ್ನೂ ದೇವಸ್ಥಾನ ರೀಚ್ ಆಗೋಕ್ಕೆ ಮುಂಚೆನೆ ನೋಡಿ ಎಷ್ಟು ಚೆನ್ನಾಗಿರೋ ಬಣ್ಣ ಬಣ್ಣದ ಗೊಂಬೆಗಳು, ಮನೆ ಡೆಕೋರೇಷನ್ ಮಾಡೋಕ್ಕೆ ವಾಸ್ನಲ್ಲಿ ಇಡುವಂಥ ಫ್ಲವರ್ಸ್, ಕೀ ಚೈನ್ಸ್, ಗೊಂಬೆಗಳು, ಮನೆಗೆ ಬೇಕಾದ ವಸ್ತುಗಳು ಕೂಡ ಇದ್ವು. ಇನ್ನು ನಮ್ಮ ವಿನುತಾ ಸ್ವಲ್ಪ ಸೀರೆ ಶಾಪಿಂಗ್ ಕೂಡ ಮಾಡಿದ್ರು. ಹಾಗೋ ಹೀಗೋ ನಡ್ಕೊಂಡು ದೊಡ್ಡ ಗಣಪತಿ ದೇವಸ್ಥಾನನ ರೀಚ್ ಆದ್ವಿ. ದೇವಸ್ಥಾನದ ಅಲಂಕಾರ ಮಾತ್ರ ಬಹಳ ಚೆನ್ನಾಗಿತ್ತು. ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿ ಹೂವಿಂದ ಅಲಂಕಾರ ಮಾಡಿದ್ದಾರೆ ಅಂತ. ಇನ್ನು ಕಡಲೆಕಾಯಿ ಪರ್ಸೆ ಅಂದಮೇಲೆ ಎಲ್ಲ ಕಡೆ ಕಡಲೆಕಾಯಿ ರಾಶಿಗಳನ್ನ ನೋಡ್ಬೋದು. ನೋಡಿದ್ರಲ್ಲ, ಪ್ರತಿಯೊಬ್ಬರು ಹುರಿದಿರೋ ಕಡಲೆಕಾಯಿ, ಹಸಿ ಕಡಲೆಕಾಯಿ ಅಂತ ಮಾರ್ತಾ ಇದ್ರು. ಅಂಗಡಿಗಳಂತೂ ಸಾಲಾಗಿತ್ತು. ಇನ್ನು ದೇವಸ್ಥಾನದ ಒಳಗಡೆ ಹೋಗಿ ದೇವರ ಅಲಂಕಾರನ ನೋಡಿ ಬಹಳ ಖುಷಿ ಆಯಿತು. ಮುಂದೆ ತೀರ್ಥ ತಗೊಂಡು ಬಂದರೆ ಅಲ್ಲಿ ದೇವರಿಗೆ ವಿಶೇಷವಾದ ಲಡ್ಡು ಪ್ರಸಾದನ ಮಾಡ್ತಾಯಿದ್ರು. ನಾವು ಕೂಡ ಸ್ವಲ್ಪ ಆ ಲಡ್ಡು ಪ್ರಸಾದನ ತಗೊಂಡು ಹೊರಗಡೆ ಬಂದು ಒಂದು ನೋಟ ಹಾಯಿಸಿದ್ವಿ. ನೋಡಿ ಎಷ್ಟು ಚೆನ್ನಾಗಿ ಪರ್ಸೆಗೆಲ್ಲ ಅಲಂಕಾರ ಮಾಡಿದ್ದಾರೆ ಅಂತ. ಲಡ್ಡು ಕೂಡ ಬಹಳ ಟೇಸ್ಟ್ ಆಗಿತ್ತು. ನಾವು ಕೂಡ ಸ್ವಲ್ಪ ಪ್ರಸಾದ ತಿಂದು ಮುಂದೆ ಹೋದ್ವಿ. ಅಲ್ಲಿಂದ ಮುಂದೆ ನೋಡಿ ಬೇಡರ ಕಣ್ಣಪ್ಪ, ಶಿವ, ಬಾಲಾಂಜನೇಯ ದೇವಸ್ಥಾನ ಕೂಡ ಇತ್ತು. ಮೊದಲಿಗೆ ಬೇಡರ ಕಣ್ಣಪ್ಪನ ದರ್ಶನ ಮಾಡಿಕೊಂಡು ನಂತರ ಪಕ್ಕದಲ್ಲೇ ಇದ್ದಂಥ ಜ್ಞಾನದೇವಿ ದರ್ಶನ ಕೂಡ ಮಾಡಿದ್ವಿ. ಇನ್ನು ಈ ದೇವರ ವಿಶೇಷ ಏನಪ್ಪ ಅಂದರೆ ಅಲ್ಲಿ ಬಂದಿರೋಂಥ ಭಕ್ತಾದಿಗಳೆಲ್ಲ ದೇವರಿಗೆ ದೀಪ ಹಚ್ಚಿ, ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು, ದೇವರಿಗೆ ದೀಪ ಹಚ್ಚಿ ಈ ಥರ ಧ್ಯಾನನ ಕೂಡ ಮಾಡ್ತಾರೆ. ಮುಂದೆ ಇಲ್ಲಿ ಬಾಲಾಂಜನೇಯ ಸ್ವಾಮಿ ದೇವಸ್ಥಾನ ಕೂಡ ಇತ್ತು. ಈ ದೇವ್ರನ್ನ ಕೂಡ ದರ್ಶನ ಮಾಡಿಕೊಂಡು ಮುಂದೆ ಹೊರಟ್ವಿ. ನೋಡಿ ದೇವಸ್ಥಾನದ ಸುತ್ತಲೂ ಜಾತ್ರೆಯ ಒಂದು ನೋಟನ ಎಷ್ಟು ಚೆನ್ನಾಗಿ ಡಿಪಿಕ್ಟ್ ಮಾಡಿದ್ರು. ಇಲ್ಲಿ ನಾವು ರಾಮಚಂದ್ರ ಸ್ವಾಮಿ ದೇವ್ರನ್ನ ಕೂಡ ನೋಡ್ಬೋದು. ಈ ದೇವಸ್ಥಾನದಲ್ಲಿ ನೀವು ನೋಡ್ತಾ ಇರೋ ಹಾಗೆ ಸತ್ಯನಾರಾಯಣ ಸ್ವಾಮಿ ವಿಗ್ರಹನ ಕೂಡ ಇಟ್ಟಿದ್ದಾರೆ. ಇಲ್ಲಿ ತಿಂಗಳಿಗೊಮ್ಮೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ನಡೆಸಲಾಗತ್ತೆ. ನಂತರ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷವಾದ ಅಲಂಕಾರ ಮಾಡಿದ್ರು. ಆ ದೇವ್ರನ್ನು ದರ್ಶನ ಮಾಡಿಕೊಂಡು ಮುಂದೆ ದೊಡ್ಡ ಬಸವಣ್ಣನ ನೋಡೋಣ ಅಂತ ಹೊರಟ್ವಿ. ನಾವು ವೀಕ್ ಡೇಸ್ ಹೋಗಿದ್ವಿ, ಜನ ಜಾಸ್ತಿ ಇರಲ್ಲ ಅಂತ ಅಂದ್ಕೊಂಡ್ವಿ. ಆದರೆ ನೀವು ನೋಡ್ತಾ ಇರ್ಬೋದು ಎಲ್ಲೆಲ್ಲಿಂದಲೋ ಜನಗಳು ಬಹಳ ಸೇರಿದ್ರು. ನಾವು ಸ್ವಲ್ಪ ಫೋಟೋಸ್ ತಗೊಂಡು ಮುಂದೆಗಡೆ ಹೊರಟ್ವಿ. ನಮ್ಮ ವಿನೂತ್ ಅವ್ರು ತುಂಬ ಎಕ್ಸೈಟೆಡ್ ಆಗಿಬಿಟ್ಟಿದ್ದಾರೆ ಕಡಲೆಕಾಯಿ ಪರ್ಸೆಗೆ ಬರೋಕ್ಕೆ. ಫುಲ್ ಎಕ್ಸೈಟೆಡಲ್ಲಿ ಮಾತಾಡ್ತಾ ಇದ್ದಾರೆ. ನಮ್ಮ ರೂಪ ಅವ್ರು ಏನೋ ಡೈರೆಕ್ಷನ್ಸು, ಫೋಟೋಸ್ ಹೇಗೆ ತೆಗಿಯೋದು ಅಂತ ಕೂಡ ಹೇಳ್ಕೊಡ್ತಾ ಇದ್ರು. ನಮ್ಮ ಮಾನ್ಯ ನೋಡಿ, ಆಂಟಿ ಈ ಫೋಟೋ ತೆಗೀರಿ, ಆ ಫೋಟೋ ತೆಗೀರಿ ಅಂತ ಎಷ್ಟು ಎಕ್ಸೈಟೆಡ್ ಆಗಿಬಿಟ್ಟಿದ್ದಾಳೆ ನೋಡಿ. ನಮಗೆ ಕಷ್ಟ ಆಗಬಾರ್ದು ಅಂಥೇಳಿ ತಾನೇ ಸ್ವತಃ ಹೋಗಿ ನೋಡಿ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಾಳೆ. ಇನ್ನು ನೀವೀಗ ನೋಡ್ತಾ ಇರೋದು ದೊಡ್ಡ ಬಸವಣ್ಣನ ದೇವಸ್ಥಾನ. ಹೊರಗಡೆಯಿಂದನೇ ನೋಡೋದಕ್ಕೆ ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ ನೋಡಿ. ಪ್ರತಿ ವರ್ಷವೂ ಹೊಸ ಹೊಸ ಅಲಂಕಾರನ ಇಲ್ಲಿ ಮಾಡಿರ್ತಾರೆ. ಇದನ್ನು ನೋಡೋದಕ್ಕೆ ಅಂತಲೇ ಬಹಳ ಜನ ಬಂದಿರ್ತಾರೆ. ನೋಡಿ ದೀಪಗಳಿಗೆ ಹಾರನ ಹಾಕ್ತಾ ಇರೋ ಆನೆಗಳ ಚಿತ್ರನ ಎಷ್ಟು ಚೆನ್ನಾಗಿ ಹೂವಿಂದ ಮಾಡಿದ್ದಾರೆ. ಇನ್ನು ಒಳಗಡೆ ಹೋಗೋದಕ್ಕೆ ವಿಶೇಷವಾದ ಎಂಟ್ರಿಗಳನ್ನ ಕೂಡ ಮಾಡಿದ್ರು. ಇನ್ನು ನಮ್ಮ ಬಸವಣ್ಣನ ಬಗ್ಗೆ ಹೇಳೋದಾದರೆ, ಈ ಬಸವನ ಗುಡಿಯಲ್ಲಿ ರೈತರು ತಾವು ಬೆಳೆದಂಥ ಕಡಲೆಕಾಯಿನ ತೊಗೊಂಡು ಬಂದು ಮಾರ್ತಾ ಇದ್ರಂತೆ. ರಾತ್ರಿ ಬಸವಣ್ಣ ಅದನ್ನೆಲ್ಲ ತಿಂದು ಖಾಲಿ ಮಾಡ್ತಿದ್ದ ಅಂತ ಹೇಳಿ ಬಸವಣ್ಣನ ಬೆನ್ನತ್ತಿ ಹೋದಾಗ ಬಸವಣ್ಣ ಗುಡ್ಡದ ಮೇಲೆ ಕೂತ್ಕೊಂಡು ಕಲ್ಲಾದಂತೆ. ಈ ದಿನ ಬಸವಣ್ಣ ಬೆಳೆಯೋದನ್ನ ನೋಡಿ ಬಸವಣ್ಣನ ತಲೆ ಮೇಲೆ ಒಂದು ಕಬ್ಬಿಣದ ಗುಟ್ಟನ್ನು ಹೊಡೆದ್ರಂತೆ. ನಾವು ಅದನ್ನು ಇವಾಗಲೂ ಕಾಣ್ಬೋದು. ಈ ಬಸವಣ್ಣ ಸುಮಾರು 25 ಅಡಿ ಎತ್ತರ ಇದ್ದಾನೆ. ಪ್ರತಿ ವರ್ಷ ಕಾರ್ತಿಕ್ ಮಾಸದ ಸೋಮವಾರ ಈ ದೇವರಿಗೆ
ಕಡಲೆಕಾಯಿಂದ ಅಭಿಷೇಕನ ಕೂಡ ಮಾಡಲಾಗತ್ತೆ. ಇನ್ನು ನೀವು ಹತ್ತಿರದಿಂದ ನೋಡಿದ್ರೆ ಕಡಲೆಕಾಯಿ ಹಾರನ ಕೂಡ ಬಸವಣ್ಣಂಗೆ ಹಾಕಿರ್ತಾರೆ. ಕಡಲೆಕಾಯಿ ಪರಸೆ ದಿನ ಈ ನಂದಿ ವಿಗ್ರಹವನ್ನ ಅಂದ್ರೆ ಈ ಬಸವಣ್ಣನ ವಿಶೇಷವಾಗಿ ಪೂಜೆ ಮಾಡಲಾಗತ್ತೆ. ಇನ್ನು ಬಸವಣ್ಣನ ಅಲಂಕಾರನ ಕಣ್ತುಂಬ್ಕೊಂಡು ಹೊರಗಡೆ ಬಂದರೆ ಅಲ್ಲಿ ವಿಧ ವಿಧವಾದ ಹೂವಿನಿಂದ ಅಲಂಕಾರ ಮಾಡಿದ್ರು. ನೋಡಿ, ಈಶ್ವರನ್ನ, ಅದ್ರ ಜೊತೆಗೆ ಶಂಕು, ಚಕ್ರ, ನಾಮ ಎಲ್ಲನೂ ಕೂಡ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ನಾವು ಕೂಡ ಇದ್ರ ಮುಂದೆ ಸ್ವಲ್ಪ ಫೋಟೋಸ್ನ ತಕ್ಕೊಂಡ್ವಿ. ಎಲ್ಲ ಅಲಂಕಾರಗಳು ಬಹಳ ಸೊಗಸಾಗಿದ್ವು. ದೇವಸ್ಥಾನದ ಮುಂದೆ ಪ್ರತ್ಯೇಕವಾಗಿ ತುಲಾಭಾರ ಮಾಡಲಿಕ್ಕೆ ಅಂತಲೇ ಜಾಗ ಮಾಡಲಾಗಿತ್ತು. ಇನ್ನು ಪ್ರತಿ ವರ್ಷ ಕಾರ್ತಿಕ ಸೋಮವಾರದಂದು ಇಲ್ಲಿ ಕಡಲೆಕಾಯಿಂದ ತುಲಾಭಾರನ ಸಹ ಮಾಡ್ತಾರೆ. ದೇವಸ್ಥಾನದ ವಾತಾವರಣನ ನೋಡಿದ್ರೆ ನೋಡಿ, ಬಸವಣ್ಣನ ಹೇಗೆ ಕರ್ಕೊಂಡು ಬರ್ತಿದ್ರು ಜಾತ್ರೆಗೆ, ಇನ್ನು ಸಂತೆಯಲ್ಲಿ ಕಡಲೆಕಾಯಿ ವ್ಯಾಪಾರ ಮಾಡೋದಾಗಿರ್ಬೋದು, ಇನ್ನು ಮನೆ ಮಂದಿ ಎಲ್ಲ ಹೇಗೆ ಸಂತೆಗೆ ಬರ್ತಾರೆ ಅನ್ನೋ ಗೊಂಬೆಗಳನ್ನ ಇಟ್ಟು ಎಷ್ಟು ಚೆನ್ನಾಗಿ ಪ್ರದರ್ಶನ ಮಾಡಿದ್ದಾರೆ ಅಂತ. ಕೇಳಿಸ್ಕೊಂಡ್ರಲ್ಲ, ಇಲ್ಲಿ ಕಡಲೆಕಾಯಿ ವ್ಯಾಪಾರ ಹೇಗೆ ಮಾಡ್ತಾರೆ ಅಂತ ನಮ್ಮ ವಿನುತಾ ನಮಗೆ ಹೇಳ್ತಾ ಇದ್ರು. ನೋಡಿ, ಈ ಚಿತ್ರ ನೋಡಿದ್ರೆ ಏನನ್ಸುತ್ತೆ ಗೊತ್ತಾ, ನಮ್ಮ ಚಾನೆಲ್ ಒಬ್ಬ ಪಾರ್ಟ್ನರ್ ಇದ್ದಾರೆ, ರೂಪಾ, ಅವ್ರ ಯಜಮಾನ್ರು, ಅವ್ರಿಗೊಂದು ಮುದ್ದಾದ ಮಗಳು ಮಾನ್ಯ, ಈ ಕಡೆ ನಮ್ಮ ಪುಟ್ಟ ಹುಡುಗ ದಿಶಾಂತ್ ವ್ಯಾಪಾರ ಮಾಡ್ತಾರೋ ಥರ ಕಾಣಿಸ್ತಿಲ್ಲ ನೋಡಿ. ನಮ್ಮ ಯಶಸ್ಸಿದ್ದಿದ್ರೆ ನೋಡಿ ಇದೇ ಥರ ಕಡಲೆಕಾಯಿ ತಿನ್ಕೊಂಡು ನಿಂತ್ಕೊಳ್ತಾ ಇದ್ನೋ ಏನೋ. ನೋಡಿ, ಇಲ್ಲಿ ಪುಟ್ಟ ಹುಡುಗ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದ್ದಾನೆ. ಇದನ್ನ ನೋಡಿದ್ರೆ ನಮ್ಮ ಯಶಸ್ ನೆನಪಾಗ್ತಾ ಇದ್ದಾನೆ. ಸ್ವಲ್ಪ ತಮಾಷೆ ಮಾಡ್ತಾ ಮುಂದೆಗಡೆ ಬಂದರೆ ಅಲ್ಲಿ ಚುರುಮುರಿ ಸ್ಟಾಲ್ಸು ಲೈನ್ ಆಗಿ ಹಾಕಿದ್ರು. ನಾವು ಕೂಡ ಈ ಚುರುಮುರಿನ ಟೇಸ್ಟ್ ಮಾಡೋಣ ಅಂತ ನಾವು ತಗೊಂಡ್ವಿ. ಈ ಖಾರ ತಿನ್ನೋರಿಗೆ ಸ್ವೀಟಿಂದು ಚುರುಮುರಿ ಕೊಡ್ಸಿದ್ರೆ ಇಷ್ಟ ಆಗುತ್ತಾ, ಇನ್ನೂ ಖಾರ ಬೇಕು ಅಂತ ನಮ್ಮ ವಿನುತಾ ಪಾಪ ಹೋಗಿದ್ದು ಹಿಂದೆ. ಈ ರೀತಿ ಪ್ರೀತಿಯಿಂದ ತಿನ್ನಿಸೋಂಥ ಗೆಳತಿ ಇದ್ರೆ ಎಷ್ಟು ಚಂದ ಅಲ್ಲ. ದೇವಸ್ಥಾನದ ಹೊರಗಡೆ ಬಂದರೆ ರುಚಿಯಾದ ಮಾವಿನಕಾಯಿ, ಪೈನಾಪಲು, ಸೆರಾಮಿಕ್ ಐಟಮ್ಸು, ನೋಡಿ ರಂಗೋಲಿ ಬಿಡಿಸೋವಂಥ ಡಿಸೈನ್ಸ್ ಆಗಿರ್ಬೋದು ಅಥವಾ ಗೊಂಬೆಗಳಾಗಿರ್ಬೋದು. ನವಿಲು ಗೊಂಬೆ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನು ಮನೆಗೆ ಡೆಕೋರೇಷನ್ ಮಾಡುವಂಥದ್ದು. ಕಡಲೆಕಾಯಿ ಅಂತೂ ಬಿಸಿ ಬಿಸಿ ಘಮ ಘಮ ಅಂತ ಇತ್ತು. ಇದ್ರ ಜೊತೆಗೆ ಕಬ್ಬಿಣದ ಅಡಿಗೆ ಸಾಮಾನುಗಳು, ಮಕ್ಕಳಿಗೆ ಬೇಕಾಗುವಂಥ ಆಟಿಕೆಗಳು ಕೂಡ ಇದ್ವು. ಇನ್ನು ನಮ್ಮ ಹೆಣ್ಮಕ್ಳ ಕಾಮನ್ ಶಾಪಿಂಗ್ ಏನಪ್ಪ ಅಂದರೆ ಈ ಮನೆಗೆ ಬೇಕಾಗಿರುವಂಥ ವಸ್ತುಗಳನ್ನ ತಗೊಳ್ಳೋದು. ನೋಡಿ ಎಷ್ಟು ಚೆನ್ನಾಗಿ ನಮ್ಮವರು ಬಕೆಟ್ ವ್ಯಾಪಾರನ ಮಾಡ್ತಾ ಇದ್ದಾರೆ ಅಂತ. ಇಲ್ಲಿ ನೋಡಿ ನಮ್ಮ ಬಂಗಾರಿದು ಬಕೆಟ್ ಫೋರ್ಸ್ ಚೆನ್ನಾಗಿದೆಯಾ. ನಮ್ಮ ಪ್ರೀತಿ ಗೆಸ್ಟ್ಗೋಸ್ಕರ ನಾವು ಕೂಡ ಇಲ್ಲಿ ಒಂದು ಸ್ವಲ್ಪ ಓಲೆ ಸರ ಎಲ್ಲ ಶಾಪಿಂಗ್ ಮಾಡಿದ್ವಿ. ಸ್ಯಾರಿಗೆ ಮ್ಯಾಚ್ ಆಗುವಂಥ ಆಕ್ಸಿಡೈಸ್ ಜ್ಯುವೆಲ್ರೀಸ್ನ ಕೂಡ ನಾವು ನೋಡಿದ್ವಿ. ನೋಡಿ, ಮನೇಲಿ ಹೆಣ್ಮಕ್ಳಿಗೆ ಎಷ್ಟೇ ಒಡವೆ ಇದ್ರೂ ಆಚೆ ಬಂದು ತಗೊಳ್ಳೋದೇ ಒಂಥರ ಕ್ರೇಜ್. ಚೆನ್ನಾಗಿದೆಯಾ? ವಾಚು, ಸ್ನೇಕು, ಏರೋಪ್ಲೇನು, ಹೆಲಿಕಾಪ್ಟ್ರು. ಕಡಲೆಕಾಯಿ ಪರ್ಸೆಯ ಹೈಲೈಟ್ ಅಂದರೆ ಈ ಮಿಠಾಯಿ ಗೊಂಬೆ. ನಮ್ಮ ಬಂಗಾರಿಗೆ ಇದೊಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿತ್ತು. ಇದರಲ್ಲಿ ಡಿಸೈನ್ ಆಗಿ ಗೊಂಬೆಗಳನ್ನ ಮಾಡಿಕೊಡ್ತಾರೆ. ಮಾನ್ಯ ನನಗೆ ಪಿಕಾಕ್ ಗೊಂಬೆ ಬೇಕು ಅಂತ ಹೇಳಿ ನೋಡಿ ಮಾಡಿಸ್ಕೊಳ್ತಾ ಇದ್ಲು. ಹೇಗೆ ಮಾಡ್ತಾರೆ ಈ ಡಿಸೈನ್ಸ್ನ ಅಂತ ಫುಲ್ ಕ್ಯೂರಿಯಾಸಿಟಿಯಿಂದ ಬಗ್ಗಿ ನೋಡ್ತಾ ಇದ್ಲು. ಅಂತೂ ಇಂತೂ ಮಿಠಾಯಿ ಕೈಗೆ ಸಿಕ್ತು ಅನ್ನೋದೇ ಅವಳಿಗೆ ಆನಂದ. ಇನ್ನು ವೆದರ್ ಡಿಮ್ಯಾಂಡಿಂಗ್ ಅನ್ನೋ ಥರ ನಾವು ಖಾರವಾದ ಮಾವಿನಕಾಯಿನ ಕೂಡ ಟೇಸ್ಟ್ ಮಾಡಿದ್ವಿ. ನೋಡಿ, ಯಾರಿಗುಂಟು ಯಾರಿಗಿಲ್ಲ ಈ ಅದೃಷ್ಟ. ಒಬ್ರಿಗೊಬ್ರು ಎಷ್ಟು ಚೆನ್ನಾಗಿ ಮಾವಿನಕಾಯಿನ ತಿನ್ನಿಸ್ಕೊಳ್ತಾ ಇದ್ವಿ. ಈ ಗ್ಯಾಪ್ನಲ್ಲಿ ನಮಗೆ ಪರಿಚಯಸ್ಥರು ಅಥವಾ ಹಳೆ ಸ್ನೇಹಿತರು ಸಿಕ್ಕಿದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ.
ಅದರಲ್ಲೂ ಬಹಳ ದಿನಗಳ ನಂತರ ನೋಡಿದ್ರೆ ನಾವು ಮಾತಾಡಬೇಕಾಗಿರೋಂಥ ಮಾತುಗಳಿಗೆ ಲಿಮಿಟೇ ಇರೋದಿಲ್ಲ. ನೋಡಿ, ನಮ್ಮ ರೂಪ ಅಂತೂ ಅವ್ರ ಹಳೆ ಫ್ರೆಂಡ್ ಸಿಕ್ಕಿದ್ರು ಅಂತ ಅಲ್ಲೇ ಅವ್ರು ಬಹಳ ದಿನದ ಮಾತುಗಳನ್ನ ಶುರು ಮಾಡ್ಕೊಂಬಿಟ್ಟಿದ್ರು. ನೀವೇನಾದರೂ ಮಕ್ಕಳನ್ನ ಹೆದರಿಸ್ಬೇಕು ಅಂದರೆ ಇದನ್ನು ಮಾತ್ರ ಮಿಸ್ ಮಾಡದೆ ತಗೊಳ್ಳಿ. ಒಬ್ಬರು ಮಾವಿನಕಾಯಿ ತಿನ್ಕೊಂಡು ಬರ್ತಾ ಇದ್ರೆ ಇಲ್ಲಿ ಬಕೆಟ್ ತೊಗೊಂಡಿದ್ದಾರೋ ಬಕೆಟ್ ವ್ಯಾಪಾರ ಮಾಡ್ತಿದ್ದಾರೋ ಗೊತ್ತಿರಲಿಲ್ಲ ನಮ್ಮ ವಿನೋದ. ಸಂತೆ ಆದ್ರೂ ಇಲ್ಲಿ ಒಳ್ಳೆ ಕ್ವಾಲಿಟಿ ಟಾಪ್ಸ್ನ ಕೂಡ ಮಾರ್ತಾರೆ ಅನ್ನೋದಕ್ಕೆ ಇಲ್ಲಿ ನಾವು ತಗೊಂಡಂಥ ಟಾಪ್ಸೇ ಒಂದು ಎಕ್ಸಾಂಪಲ್. ಕಲರ್ಸ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು ಎಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ನೋಡಿ, ಈ ಥರ ಅಮ್ಮಂದ್ರು ಕೂಡ ಇರ್ತಾರೆ. ಇದೇ ಬೇಕು ಅದೇ ಬೇಕು ಅಂತ ಸ್ಪೆಸಿಫಿಕ್ ಆಗಿ ಟೆಸ್ಟ್ ಮಾಡಿ ಆಟಿಕೆಗಳನ್ನ ತಗೊಳ್ಳೋರು. ಹೇಗಿದೆ ನಮ್ಮ ರಾಕ್ ಲೈಟ್ ಮೈಕ್ ಸೆಟ್? ಬಿಸಿ ಬಿಸಿ ಕಡಲೆಕಾಯಿನ ಕೂಡ ಆರಿಸ್ಕೊಂಡ್ವಿ. ಇನ್ನು ಈ ಹೆಣ್ಮಕ್ಕಳ್ದ ಶಾಪಿಂಗ್ ಅಂತೂ ಮುಗಿಯೋದೇ ಇಲ್ಲ. ಸ್ವಲ್ಪ ಕಲರ್ ಚೆನ್ನಾಗಿದೆ ಅದು. ನೋಡಿ, ಈ ಪೀಸ್ ಚೆನ್ನಾಗಿದೆಯಾ? ಚಿಕ್ಕ ಮಕ್ಕಳಿಗೆ ಕೂಡ ಇಲ್ಲಿ ಟಾಯ್ ಆಕ್ಟಿವಿಟೀಸ್ ಇತ್ತು. ಪರ್ಸೆ ಸ್ಪೆಷಲೇ ಕಡಲೆಕಾಯಿ. ಎಲ್ಲ ಕಡೆ ಕಡಲೆಕಾಯಿ ರಾಶಿ ರಾಶಿ ಹಾಕಿದ್ರು. ಕೆಲವೊಂದು ಕಡೆ ಬೇಯಿಸಿದ ಕಡಲೆಕಾಯಿ, ಕೆಲವೊಂದು ಕಡೆ ಹುರಿದಿದ್ದ ಕಡಲೆಕಾಯಿ, ಕೆಲವೊಂದು ಕಡೆ ಹಸಿ ಕಡಲೆಕಾಯಿನ ಕೂಡ ಹಾಕಿದ್ರು. ನಾವು ಕೂಡ ಸ್ವಲ್ಪ ಕಡಲೆಕಾಯಿ ವ್ಯಾಪಾರನ ಜೋರಾಗೆ ಮಾಡಿದ್ವಿ. ಕೆಲವು ಫ್ರೆಂಡ್ಸ್ಗೆ ಬರ್ಲಿಕ್ಕಾಗಲಿಲ್ಲ, ಅವ್ರಿಗೋಸ್ಕರ ಕಡಲೆಕಾಯಿನ ಕೂಡ ತಗೊಂಡ್ವಿ. ಇನ್ನು ಮನೆಯವ್ರನ್ನ ಬಿಟ್ಬಿಡೋದಕ್ಕಾಗತ್ತಾ? ಪರ್ಸೆಗೆ ಬಂದಿರೋದೇ ಮನೆಯವ್ರಿಗೋಸ್ಕರ ಕಡಲೆಕಾಯಿ ತೊಗೊಳಕ್ಕೆ. ಸುಮಾರು ಲೀಟ್ರ್ ಕಡಲೆಕಾಯಿನೇ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ. ಕಡಲೆಕಾಯಿ ತೊಗೊಳೋದಕ್ಕಿಂತ ಹೆಚ್ಚಾಗಿ ಈ ರೀತಿ ಅಲ್ಲಲ್ಲಿ ಕಡಲೆಕಾಯಿನ ಆರಿಸ್ಕೊಂಡು ತಿನ್ನೋದ್ರಲ್ಲಿರೋ ರುಚಿನೇ ಬೇರೆ. ನೋಡಿ, ನಮ್ಮ ರೂಪ ಎಷ್ಟು ಚೆನ್ನಾಗಿ ಆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇನ್ನು ಈ ಸಮಯದಲ್ಲಿ ನೆನಪಾಗುವಂಥ ಹಾಡು ಯಾವುದು? ತಾಜಾ ತಾಜಾ ಕಡಲೆಕಾಯಿ, ಗರ್ಮಾ ಗರಂ ಕಡಲೆಕಾಯಿ. ನಮ್ಮ ಹಿಂದಿನ ಕಾಲದ ಸೊಗಸಾದ ಹಾಡುಗಳು ಕೇಳೋಕ್ಕೆ ಎಷ್ಟು ಚಂದ ಅಲ್ವಾ? ಇದಲ್ಲದೆ ನೋಡಿ, ಎಷ್ಟು ಕ್ಯೂಟ್ ಆಗಿರುವಂಥ ಕ್ಲಿಪ್ಸ್ನ ಕೂಡ ತಗೊಂಡ್ಲು ನಮ್ಮ ಮಾನ್ಯ ಪುಟ್ಟಿ. ಇನ್ನು ಚಿಕ್ಕ ಮಕ್ಕಳಿಗೆ ಅಂತ ಅಟೆನ್ಷನ್ ಸೀಕಿಂಗ್ ಅಂತಲೇ ಆಟಿಕೆಗಳನ್ನ ಇಲ್ಲಿಟ್ಟಿದ್ರು. ಇನ್ನು ಗಗನಕ್ಕೆ ಹಾರಕ್ಕೆ ಅಂತಲೇ ಕಾಯ್ತಾ ಇದ್ದಂಥ ಬಲೂನ್ಸ್, ಅದರಲ್ಲೂ ಡಿಸೈನ್ ಬಲೂನ್ಸ್. ಇದ್ರ ಜೊತೆಗೆ ಇಲ್ಲಿ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್, ಪಜಲ್ ಗೇಮ್ಸ್ ಕೂಡ ಇದ್ವು. ನೀವು ಕೂಡ ಕಡಲೆಕಾಯಿ ಪರ್ಸೆಗೆ ಹೋಗಿದ್ರೆ ನಿಮ್ಮ ಅನುಭವ ಹೇಗಿತ್ತು ಅಂತ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ಇನ್ನು ಕೊನೆಯದಾಗಿ ನಮ್ಮ ಪರ್ಸೆಯ ಹೈಲೈಟ್ ಈ ಫೋಟೋ. ಈ ವಿಡಿಯೋ ಬಗೆಗಿನ ನಿಮ್ಮ ಅನಿಸಿಕೆ ಅಭಿಪ್ರಾಯನ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.